ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಸಿನಿಮಾ ಲೋಕದಲ್ಲಿ ಸ್ಟಾರ್ ನಟರು ಪಡೆದುಕೊಳ್ಳುವ ಸಂಭಾವನೆ 100 ಕೋಟಿಗೂ ಅಧಿಕವಾಗಿದೆ. 106 ಕೋಟಿ ಸಂಭಾವನೆ ಪಡೆಯುವ ಲಿಸ್ಟ್ನಲ್ಲಿ ಚಂದನವನದ ಸ್ಟಾರ್ ನಟ ಕೂಡ ಸೇರ್ಪಡೆಯಾಗಿದ್ದಾರೆ. ಹೌದು, 2015ರಿಂದ ಅತಿ ಹೆಚ್ಚು ಆಸ್ತಿ ಹೊಂದಿರುವ ಟಾಪ್ 10 ನಟರುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹಾಗಾದರೆ ಬನ್ನಿ. ಟಾಪ್ 10. ಯಶ್. ಚಂದನವನದ ರಾಜ ಹುಲಿ ರಾಕಿಂಗ್ ಸ್ಟಾರ್ ಯಶ್ ಸಹ ಅತಿ ಹೆಚ್ಚು ಆಸ್ತಿ ಹೊಂದಿರುವ ಟಾಪ್ 10 ನಟರ ಪಟ್ಟಿಯಲ್ಲಿದ್ದಾರೆ. KGF ಚಾಪ್ಟರ್ 1, ಚಾಪ್ಟರ್ 2 ಸಿನಿಮಾದ ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಕೆಲ ವರದಿಗಳ ಪ್ರಕಾರ ರಾಕಿಂಗ್ ಸ್ಟಾರ್ ಯಶ್ ಒಟ್ಟು ಆಸ್ತಿ 1,578 ಕೋಟಿ ರೂಪಾಯಿ ಆಗಿದೆ. ಸದ್ಯ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಟಾಪ್ 9. ಇಳೆಯ ತಳಪತಿ ವಿಜಯ್. ಮೋಸ್ಟ್ ಟ್ಯಾಲೆಂಟೆಡ್ ನಟ ತಳಪತಿ ವಿಜಯ್ ಅತಿ ಹೆಚ್ಚು ಆಸ್ತಿ ಹೊಂದಿರುವ ನಟರ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದ್ದಾರೆ. ಚಿತ್ರರಂಗದ ಬಹು ಬೇಡಿಕೆ ನಟರಾಗಿರುವ ತಳಪತಿ ವಿಜಯ್ ಕತೆಗಳನ್ನ ತುಂಬ ಜಾಗರೂಕತೆಯಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇತ್ತೀಚೆಗೆ ಬಿಡುಗಡೆಯಾಗಿದ್ದ ತಳಪತಿ ವಿಜಯ್ ನಟನೆಯ ಲಿಯೋ ಸಿನಿಮಾ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿತು. ವರದಿಗಳ ಪ್ರಕಾರ ತಳಪತಿ ವಿಜಯ್ ಒಟ್ಟು ಆಸ್ತಿ 1,842 ಕೋಟಿ ರೂಪಾಯಿ ಆಗಿದೆ. ಟಾಪ್ 8. ರಣಬೀರ್ ಕಪೂರ್. ಬಾಲಿವುಡ್ನ ಚಾಕ್ಲೇಟ್ ಹೀರೋ, ಪ್ಲೇ ಬಾಯ್ ಅಂತಲೇ ಗುರುತಿಸಿಕೊಳ್ಳುವ ರಣಬೀರ್ ಕಪೂರ್ ಒಟ್ಟು ಆಸ್ತಿ 1,866 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಅನಿಮಲ್ ಸಿನಿಮಾ ರಣಬೀರ್ ನಟನೆಯ ಬಿಡುಗಡೆಯಾದ ಕೊನೆ ಸಿನಿಮಾ. ಈ ಸಿನಿಮಾದಲ್ಲಿಯೂ ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ನಟಿಸಿದ್ದರು. ಸವಾರಿಯ ಚಿತ್ರದ ಮೂಲಕ ರಣಬೀರ್ ಕಪೂರ್ ಬಾಲಿವುಡ್ ಪ್ರವೇಶಿಸಿದ್ದರು. ಸಿನಿಮಾಗಿಂತಲೂ ನಟಿಯರ ಜೊತೆಗಿನ ರಿಲೇಶನ್ಶಿಪ್ ವಿಚಾರವಾಗಿಯೇ ರಣಬೀರ್ ಕಪೂರ್ ಸುದ್ದಿಯಲ್ಲಿದ್ದರು. ನಟಿ ಆಲಿಯಾ ಭಟ್ ಅವರನ್ನ ಮದುವೆಯಾಗಿರುವ ರಣಬೀರ್ ಕಪೂರ್ ಮುದ್ದು ಮಗಳ ತಂದೆಯಾಗಿದ್ದಾರೆ. ಟಾಪ್ 7. ರಾಮ್ ಚರಣ್. ಟಾಲಿವುಡ್ ಅಂಗಳದ ಮಗಧೀರ ರಾಮ್ ಚರಣ್ ಸಹ ಅತಿ ಹೆಚ್ಚು ಆಸ್ತಿ ಹೊಂದಿರುವ ನಟರ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದ್ದಾರೆ. ರಾಮ್ ಚರಣ್ ಅವರ ಒಟ್ಟು ಆಸ್ತಿ 1,971 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ರಾಮ್ ಚರಣ್ ಮುಂದಿನ ಸಿನಿಮಾ ಗೇಮ್ ಚೇಂಜರ್ ಆಗಿದ್ದು, ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಮಗಧೀರ, ತ್ರಿಬಲ್ ಆರ್, ರಂಗಸ್ಥಳಂ, ಜಂಜೀರ್ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ. ತ್ರಿಬಲ್ ಆರ್ ಸಿನಿಮಾಗೆ ಆಸ್ಕರ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಟಾಪ್ 6. ಜೂನಿಯರ್ NTR. ಜೂನಿಯರ್ NTR ಅವರ ಅಭಿನಯದ ದೇವರ ಸಿನಿಮಾ ಕೂಡ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಈ ಸಿನಿಮಾದಲ್ಲಿ ಜೂನಿಯರ್ NTRಗೆ ಜೊತೆಯಾಗಿ ಬಾಲಿವುಡ್ನ ಚೆಲುವೆ ಜಾನ್ವಿ ಕಪೂರ್ ನಟಿಸಿದ್ದಾರೆ. ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವ ಜೂನಿಯರ್ NTR ಇತ್ತೀಚೆಗಷ್ಟೇ ಕರ್ನಾಟಕದ ಕುಂದಾಪುರಕ್ಕೂ ಕೂಡ ಭೇಟಿ ನೀಡಿದ್ರು. ವರದಿಗಳ ಪ್ರಕಾರ ಜೂನಿಯರ್ NTR ಆಸ್ತಿ 2,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಟಾಪ್ 5. ತಲೈವ ರಜನಿಕಾಂತ್. ತಲೈವ ರಜನಿಕಾಂತ್ ಅತಿ ಹೆಚ್ಚು ಆಸ್ತಿ ಹೊಂದಿರುವ ನಟರ ಪೈಕಿ 5ನೇ ಸ್ಥಾನದಲ್ಲಿದ್ದಾರೆ. ವಯಸ್ಸು ಜಸ್ಟ್ ನಂಬರ್ ಅಂತ ಹೇಳುವ ರಜನಿಕಾಂತ್ ಸಾಲು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಹೌದು, ಜೈಲರ್ ಸಿನಿಮಾ ಬಾಕ್ಸ್ ಆಫೀಸ್ ದೋಚಿತ್ತು. ರಜನಿಕಾಂತ್ ಮುಂದಿನ ಚಿತ್ರದಲ್ಲಿ ನಟಿ ರಚಿತಾ ರಾಮ್ ನಟಿಸುತ್ತಿದ್ದಾರೆ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ. ವರದಿಗಳ ಪ್ರಕಾರ ರಜನಿಕಾಂತ್ ಅವರ ಒಟ್ಟು ಆಸ್ತಿ 2,680 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಟಾಪ್ 4. ಸಲ್ಮಾನ್ ಖಾನ್. ಬಾಲಿವುಡ್ನ ಬಾಯ್ಜಾನ್ ಸಲ್ಮಾನ್ ಖಾನ್ ಅತಿ ಹೆಚ್ಚು ಆಸ್ತಿ ಹೊಂದಿರುವ ನಟರ ಪೈಕಿ 4ನೇ ಸ್ಥಾನದಲ್ಲಿದ್ದಾರೆ. ಸಿನಿಮಾ ಜೊತೆಯಲ್ಲಿ ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳನ್ನ ಸಹ ನಿರೂಪಣೆ ಮಾಡುತ್ತಾರೆ. ಸಲ್ಮಾನ್ ಖಾನ್ ರವರ ಒಟ್ಟು ಆಸ್ತಿ 3,508 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಸಲ್ಮಾನ್ ಖಾನ್ ಮುಂದಿನ ಚಿತ್ರಕ್ಕೆ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಸಲ್ಮಾನ್ ಖಾನ್ ಹತ್ಯೆಗೆ ಕೂಡ ಸಂಚು ನಡೆಯುತ್ತಿದೆ ಎಂಬ ಸುದ್ದಿಗಳು ಇತ್ತೀಚೆಗೆ ಟ್ರೆಂಡ್ ಆಗಿವೆ. ಟಾಪ್ 3. ಅಮೀರ್ ಖಾನ್. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ಚಿತ್ರ ಬರೋದು ವರ್ಷಕ್ಕೆ ಒಂದು ಮಾತ್ರ. ಇತ್ತೀಚೆಗಷ್ಟೇ ಅಮೀರ್ ಖಾನ್ ಚಿತ್ರಗಳು ಸೋಲುತ್ತಿವೆ. ಅಮೀರ್ ಖಾನ್ ಅತಿ ಹೆಚ್ಚು ಆಸ್ತಿ ಹೊಂದಿರುವ ನಟರ ಪೈಕಿ 3ನೇ ಸ್ಥಾನದಲ್ಲಿದ್ದಾರೆ. ಇತ್ತೀಚೆಗೆ ತನಗೆ ಸಂಗಾತಿಯ ಅವಶ್ಯಕತೆ ಇದೆ ಎಂದು ಮುಕ್ತವಾಗಿ ಹೇಳಿಕೊಂಡಿದ್ರು. ಅಮೀರ್ ಪುತ್ರ ಜುನೈದ್ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ್ದು ಮೊದಲ ಸಿನಿಮಾ ಮಹಾರಾಜ್ ತೆರೆ ಕಂಡಿದೆ. ಅಮೀರ್ ಖಾನ್ ಒಟ್ಟು ಆಸ್ತಿ 3,980 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಟಾಪ್ 2. ಶಾರುಖ್ ಖಾನ್. ಬಾಲಿವುಡ್ ಕಿಂಗ್ ಖಾನ್ ಅಂತಾನೆ ಕರೆಸಿಕೊಳ್ಳುವ ಶಾರುಖ್ ಖಾನ್ ಅತಿ ಹೆಚ್ಚು ಆಸ್ತಿ ಹೊಂದಿರುವ ನಟರ ಪೈಕಿ 2ನೇ ಸ್ಥಾನದಲ್ಲಿದ್ದಾರೆ. ವರದಿಗಳ ಪ್ರಕಾರ ಶಾರುಖ್ ಖಾನ್ ಆಸ್ತಿ 4,100 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಶಾರುಖ್ ಖಾನ್ ಸಿನಿಮಾ ತೆರೆಗೆ ಬರೋದನ್ನೇ ಅಭಿಮಾನಿಗಳು ಕಾಯುತ್ತಿರುತ್ತಾರೆ. ಶಾರುಖ್ ಖಾನ್ ಅಭಿನಯದ ಜವಾನ್ ಚಿತ್ರಮಂದಿರದಲ್ಲಿ ದೊಡ್ಡ ಸದ್ದು ಮಾಡಿತ್ತು ಬಿಡಿ. ಈ ಸಿನಿಮಾದಲ್ಲಿ ಶಾರುಖ್ ಖಾನ್ಗೆ ಜೊತೆಯಾಗಿ ದೀಪಿಕಾ ಪಡುಕೋಣೆ, ನಯನತಾರ ಕೂಡ ನಟಿಸಿದರು. ಟಾಪ್ 1. ಪ್ರಭಾಸ್. ಬಾಹುಬಲಿ ಬಳಿಕ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿರುವ ನಟ ಪ್ರಭಾಸ್ ದೇಶದ ತುಂಬೆಲ್ಲ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಬಾಹುಬಲಿ 2 ಬಳಿಕ ಪ್ರಭಾಸ್ ನಟನೆ ಸಿನಿಮಾಗಳು ಸೋತರೂ ಕೂಡ ಅತ್ಯಧಿಕ ಆಸ್ತಿ ಹೊಂದಿರುವ ನಟರ ಪೈಕಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಮೂಲಗಳ ಪ್ರಕಾರ ಪ್ರಭಾಸ್ ಅವರ ಒಟ್ಟು ಆಸ್ತಿ 5,000 ಕೋಟಿಗೂ ಹೆಚ್ಚು ಎಂದು ಹೇಳಲಾಗುತ್ತಿದೆ. ಇತ್ತೀಚೆಗಷ್ಟೇ ತೆರೆ ಕಂಡಿದ್ದ ಕಲ್ಕಿ ಸಿನಿಮಾ ಪ್ರಭಾಸ್ಗೆ ದೊಡ್ಡ ಗೆಲುವನ್ನೇ ನೀಡಿತ್ತು. ಸಾಲು ಸೋಲುಗಳಿಂದ ಕಂಗೆಟ್ಟಿದ್ದ ಪ್ರಭಾಸ್ಗೆ
ಕಲ್ಕಿ ಗೆಲುವಿನ ಸಂತಸ ನೀಡಿದೆ. ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನ ಲೈಕು ಶೇರು ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್ ಶಶಿ.